ಇಲಿಗಳನ್ನು ಓಡಿಸಲಾಗಿರ್ಬೋದು ಅಥವಾ ಸೊಳ್ಳೆಗಳು, ನೊಣಗಳಾಗಿರ್ಬೋದು ಎಲ್ಲವೂ ಕೂಡ ನಮ್ಮ ಒಂದು ದಿನನಿತ್ಯದಲ್ಲಿ ಅಪಾಯಕಾರಿ ಅಂತಲೇ ಹೇಳ್ಬೋದು. ಮಕ್ಕಳಿರೋ ಮನೆಯಲ್ಲಿ, ವಯಸ್ಸಾದವರು ಇರೋ ಮನೆಯಲ್ಲಿ ಸೊಳ್ಳೆಗಳಾಗಿರ್ಬೋದು, ಕಾಕ್ರೋಚ್ ಆಗಿರ್ಬೋದು, ಈ ಜಿರಳೆಗಳು, ಇಲಿಗಳು, ಹಲ್ಲಿಗಳು ತಾವು ಬರೋದಲ್ಲದೆ ಸಣ್ಣ ಸಣ್ಣ ಮರಿಗಳನ್ನು ಹಾಕ್ತಾ ಹೋಗುತ್ತೆ. ಹಾಗೆ ಇವರಿಂದ ಮನೆಯಲ್ಲಿ ಎಲ್ಲರಿಗೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ. ಇಲಿಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು, ಜಿರಳೆಗಳಾಗಿರ್ಬೋದು, ಪ್ರತಿಯೊಂದು ಇರ್ಬೋದು ಸ್ನೇಹಿತರೆ, ಎಲ್ಲವೂ ಕೂಡ ಬರೋದು ಆಹಾರದಿಂದನೇ. ಮನೆಯಲ್ಲಿ ಆಹಾರ ಸಿಗುತ್ತೆ ಅಂದರೆ ಇಲಿಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು ಮನೆಗೆ ಎಂಟ್ರಿ ಕೊಟ್ಬಿಡ್ತವೆ. ಆದರೆ ಹೊರಗಡೆ ಹೋಗಬೇಕಂದ್ರೆ ಅದಕ್ಕೆ ಆಹಾರನೇ ಮದ್ದು ಅಂತ ಹೇಳ್ಬೋದು. ಆಹಾರನ ನಾವು ಯಾವ ರೀತಿ ಹಾಕಬೇಕು ಇಲಿಗಳಿಗೆ ಅಂತಂದರೆ, ಇಲಿಗಳು ಮನೆ ಬಿಟ್ಟು ಓಡೋಗ್ಬಿಡ್ಬೇಕು, ಆ ರೀತಿ ಹಾಕಬೇಕು. ಫಸ್ಟು ನೋಡಿ, ಇಲ್ಲಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತೀನಿ. ಈಗ ಈ ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇಲಿಗಳು ಕಾಲೇ ಇಡೋದಿಲ್ಲ. ನೋಡಿ, ಫಸ್ಟು ನಾನಿಲ್ಲಿ ಒಂದು ಊದ್ಬತ್ತಿನ ತೊಗೊಂಡಿದ್ದೀನಿ. ನಾರ್ಮಲಾಗಿ ದೇವರಿಗೆ ದೀಪ ಹಚ್ಚುವಂಥ ಯಾವುದಾದ್ರೂ ಊದಿನ ಕಡ್ಡಿನ ನೀವು ತೊಗೊಳ್ಳಿ. ಊದಿನ ಕಡ್ಡಿನ ತೊಗೊಂಡ್ಬಿಟ್ಟು ಈಗ ಮೇಲ್ಗಡೆದೇನಿದೆ ಅಲ್ವಾ ಅದನ್ನು ತೆಗಿತಾ ಇದ್ದೀನಿ. ಇದರಿಂದ ನಿಮಗೆ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ, ಇಲಿಗಳು ಆಗಿರ್ಬೋದು, ಜಿರಳೆಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು ವಾಪಸ್ ಮತ್ತೆ ಬರೋದೇ ಇಲ್ಲ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿರೋ, ಪವರ್ ಆಗಿರುವಂತಹ ರೆಮಿಡಿ ಇದು. ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಹೆಚ್ಚು ಖರ್ಚು ಮಾಡೋದು ಬೇಕಾಗೋದಿಲ್ಲ. ಹೊರಗಡೆಯಿಂದ ಯಾವುದೋ ಬೋನ್ಗಳನ್ನು ತಂದು ಹಾಕೋದು ಬೇಕಾಗೋದಿಲ್ಲ. ಮನೆಯಲ್ಲೇ ನೀವು ಸಿಂಪಲಾಗಿ ಮಾಡ್ಕೋಬೋದು. ಫಸ್ಟ್ ಒಂದು ಚಾಕುವಿನ ಸಹಾಯದಿಂದ ಊದಿನ ಕಡ್ಡಿ ಮೇಲ್ಭಾಗ ಏನಿದೆ ಅದನ್ನೆಲ್ಲ ಪುಡಿಯಾಗಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಇದನ್ನು ಕುಟ್ಕೊಂಡಾದರೂ ಪುಡಿ ಮಾಡ್ಕೋಬೋದು. ಫಸ್ಟ್ ಇದನ್ನು ಮಾಡಿಕೊಂಡು ಒಂದು ಸೈಡ್ ಇಟ್ಕೊಳ್ಳಿ. ಇದರಲ್ಲಿರುವಂತಹ ಈ ಸ್ಮೆಲ್ ಏನಿದೆ ನೋಡಿ, ಈ ಸ್ಮೆಲ್ ಪವರ್ಫುಲ್ಲಾಗಿರುತ್ತೆ. ಇದನ್ನು ಹೊಟ್ಟೆ ಒಳಗಡೆ ಹೋಯ್ತಂದರೆ ಸಾಕು, ಹೊಟ್ಟೆ ತಳಮಳ ತಳಮಳ ಅನ್ನತ್ತೆ. ಹಾಗಾಗಿ ಮೇಯ್ನಾಗಿ ಊದಿನ ಕಡ್ಡಿನ ನೀವು ಕಂಪಲ್ಸರಿ ಹಾಕಲೇಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಶಾಂಪು ಹಾಕ್ತಾಯಿದ್ದೀನಿ ನೋಡಿ. ನೀವು ಮನೇಲಿ ಯೂಸ್ ಮಾಡುವಂಥ ಯಾವುದಾದ್ರೂ ಶಾಂಪೂನ ತೊಗೊಳ್ಳಿ. ಶಾಂಪೂವಲ್ಲಿ ಏನಿದೆ ಅಂತಂದರೆ ಬುರುಗ್ ಬಿಡುತ್ತೆ. ಸೊ ಈಗ ಬುರುಗ್ ಬಿಡೋದ್ರಿಂದ ಏನಾಗುತ್ತೆ ಅಂದರೆ, ಹೊಟ್ಟೆ ಒಳಗಡೆ ಹೋದ ತಕ್ಷಣ ಹೊಟ್ಟೆ ಜಾಡಿಸುತ್ತೆ. ಹಾಗಾಗಿ ಶಾಂಪೂ ಏನಿದೆ ಇಂಪಾರ್ಟೆಂಟು. ಏನನ್ನು ಕೂಡ ಮರಿಬೇಡಿ. ಇದನ್ನು ಎಂಡಿಂಗ್ ತನಕ ನೋಡಿ. ಇಲ್ಲ ಅಂತಂದರೆ ಏನಾಗುತ್ತೆ, ಒಂದು ಹಾಕೋದು ಒಂದು ಬಿಡೋದಾಗ್ತೀರಾ. ಶಾಂಪು ಕೂಡ ಹಾಕ್ಕೊಂಡಿದ್ದಾಯಿತು. ಇವಾಗ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶಾಂಪು ಮತ್ತು ಊದಿನ ಕಡ್ಡಿಯ ಮೇಲ್ಗಡೆ ಭಾಗ ಏನಿದೆ ಅಲ್ಲ, ಊದಿನ ಕಡ್ಡಿಯ ಕಂಪ್ಲೀಟಾಗಿ ನಿಮಗೆ ಬೇಕಂದರೆ ಊದಿನ ಕಡ್ಡಿನ ಬೇಕಾದರೆ ನೀವು ಸೊಳ್ಳೆಗಂತೇಳಿ ಹಚ್ತೀವಲ್ವ ಅಗರಬತ್ತಿ, ಅದನ್ನಾದರೂ ತೊಗೋಬೋದು. ಇಲ್ಲ ದೇವ್ರಿಗೆ ಹಾಕಿರೋಂಥ ಅಗರಬತ್ತಿ ಆದರೂ ತೊಗೋಬೋದು. ಈಗ ಇವೆರಡನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ್ಮೇಲೆ ಇಲಿಗಳಿಗೆ ಇಷ್ಟ ಆಗೋದೇನಪ್ಪ ಅಂತಂದರೆ ಸ್ವೀಟು ಮತ್ತು ಬಜ್ಜಿ ಈ ಥರ ಇಷ್ಟ ಆಗ್ತವೆ. ಅದರಿಂದನೇ ಅವುಗಳು ಮನೇಲಿ ಹೆಚ್ಚಾಗಿ ಬರೋದು. ಸೊ ಈಗ ನಾವು ಇದಕ್ಕೆ ಸ್ವೀಟ್ ಅಂದ ತಕ್ಷಣವೇ ನೋಡಿ, ಈಗ ಬಾಳೆಹಣ್ಣನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಭಾಗ ಹಾಕಿದರೆ ಸಾಕು, ಜಾಸ್ತಿ ಏನು ಬೇಕಾಗೋದಿಲ್ಲ. ಕೆಟ್ಟೋಗಿರೋ ಬಾಳೆಹಣ್ಣಾದರೂ ತೊಗೋಬೋದು, ಇಲ್ಲ ಫ್ರೆಶ್ ಆಗಿದ್ದಿದ್ದಾದರೂ ತೊಗೋಬೋದು. ಒಟ್ಟು ಒಂದು ಬಾಳೆಹಣ್ಣ ತೊಗೋಬೇಕಾಗುತ್ತೆ. ಈ ಬಾಳೆಹಣ್ಣು ಏನಿದೆ ನೋಡಿ, ಈಗ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಬಾಳೆಹಣ್ಣನ್ನು ನೀವು ಜಾಸ್ತಿ ಕ್ವಾಂಟಿಟಿದಲ್ಲಿ ಹಾಕೋದೇನು ಬೇಕಾಗೋದಿಲ್ಲ. ಯಾಕಂದರೆ ಮುಂದೆ ಹೋಗ್ತಾ ಹೋಗ್ತಾ ಇದರಲ್ಲಿ ನಾನು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸಕ್ಕರೆ ಹಾಕೋದ್ರಿಂದ, ಬಾಳೆಹಣ್ಣು ಹಾಕೋದ್ರಿಂದ ಸ್ವೀಟ್ ಸ್ಮೆಲ್ಲಿಗೆ ಇಲಿಗಳು ಟೆಂಪ್ಟ್ ಆಗ್ತವೆ, ಜಲ್ದಿ ಬಂದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಗಾಗಿ ಈ ರೀತಿ ನೀವು ಮನೆಯಲ್ಲಿ ಸಣ್ಣ ಸಣ್ಣ ರೆಮಿಡಿಗಳು ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಈಸಿಯಾಗಿ ಮನೆಯಿಂದಲೇ ನೀವು ಎಲ್ಲವನ್ನು ಓಡಿಸ್ಬೋದು. ಜಿರಳೆಗಳಾಗಿರ್ಬೋದು, ಇಲಿಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು, ತುಂಬ ಅಂದರೆ ತುಂಬ ಕಿರಿಕಿರಿ ಸ್ನೇಹಿತರೆ. ಹಲ್ಲಿಗಳಿಗೆ ನೋಡಿ, ಫಸ್ಟ್ ಊದಿನ ಕಡ್ಡಿ ಏನು ತೊಗೊಂಡಿದ್ರಲ್ಲ, ಊದಿನ ಕಡ್ಡಿ ಮತ್ತು ಶಾಂಪೂ ಏನಿದೆಯಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಸ್ಪ್ರೇ ಹೊಡೆಯೋದ್ರಿಂದ ಹಲ್ಲಿಗಳು ನಿಮ್ಮ ಮನೆಗೆ ಬರೋದಿಲ್ಲ. ಇದನ್ನು ನಾನು ಮಾಡ್ತಾ ಇರೋದು ಇಲಿಗೆ ಮತ್ತು ಜಿರಳೆಗೆ. ಹಲ್ಲಿಗಳದ ರೆಮಿಡಿ ಏನಿದೆ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ, ಈಗ ಸ್ವಲ್ಪ ನಾನೀಗ ಇದರಲ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟಾದರೂ ಹಾಕ್ಕೋಬೋದು, ಅಥವಾ ನೀವು ಜೋಳದ ಹಿಟ್ಟಾದರೂ ಹಾಕ್ಕೋಬೋದು, ಅಕ್ಕಿ ಹಿಟ್ಟಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಕಡಲೆ ಹಿಟ್ಟಾದರೂ ಆ್ಯಡ್ ಮಾಡ್ಕೋಬೋದು. ಮನೆಯಲ್ಲಿ ಯಾವುದು ಹಿಟ್ಟು ಅವೈಲೇಬಲ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಏನಾದರೂ ಒಂದು ದಿನ ಮುಂಚೆನೇ ಹಿಟ್ಟು ನಾದಿಟ್ಟಿದ್ರೆ, ಚಪಾತಿ ಹಿಟ್ಟು ಆ ರೀತಿ ಏನಾದರೂ ನಾದಿಟ್ಟಿದ್ರೆ ಅದು ನಿಮಗೆ ಬೇಡ ಅನ್ನೋ ಹಾಗಿದ್ರೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ, ಇವಾಗ ನಾನು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಬೆಲ್ಲ ನಿಮಗೆ ಬೇಕಾದರೆ ಆಪ್ಷನಲ್ಲು, ಇಲ್ಲಾಂದರೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಇದರಲ್ಲಿ ಬಾಳೆಹಣ್ಣನ್ನು ಹಾಕಿದ್ನಲ್ವ, ಬಾಳೆಹಣ್ಣನ್ನು ಹಾಕಿದ್ದಕ್ಕೆ ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಜಸ್ಟ್ ಹಿಟ್ಟನ್ನು ಅದೇ ರೀತಿ ಕೈಯಿಂದನೇ ಕಿವುಚ್ಕೊಂಡು ಮಾಡಿಕೊಂಡ್ರೆ ಸಾಕು. ಒಂದು ಗೋಲಿನ ಆಕಾರ ಮಾಡ್ಕೋಬೇಕಾಗತ್ತೆ, ವೃತ್ತದ ಆಕಾರ ಮಾಡ್ಕೋಬೇಕು. ಈಗ ನಾನು ನಿಮಗೆ ಹೇಳಿದ ಹಾಗೆ ಸಕ್ಕರೆನ ಇದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ನಿಮಗೆ ಸಣ್ಣ ಸಣ್ಣ ಬಾಲ್ಸ್ ಬೇಕು. ಇಲಿಗಳು ಜಾಸ್ತಿ ಇದ್ದಾವೆ, ಜಿರಳೆಗಳು ಜಾಸ್ತಿ ಇದ್ದಾವೆ ಅಂದರೆ ಸಣ್ಣ ಸಣ್ಣ ಒಂದು 4 ಬಾಲ್ಗಳ ಟೈಪ್ನಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಂಡು ಏನಿದೆ ನಿಮಗೆ ಎಲ್ಲಿ ಜಾಸ್ತಿ ಬರುತ್ತೆ ಅನಿಸುತ್ತೋ ಅಲ್ಲಿ ಮಾಡ್ಕೊಳ್ಳಿ. ಈ ಹೆಚ್ಚಾಗಿ ಮೂಟೆಗಳಿರುವಂಥ ಜಾಗದಲ್ಲಿ ಗೋಧಿ, ಜೋಳದ ಮೂಟೆಗಳು, ಗೋಧಿ ಮೂಟೆಗಳು ಅಥವಾ ಅಕ್ಕಿ ಮೂಟೆಗಳನ್ನೆಲ್ಲ ಇಟ್ಟಿರ್ತೀವಿ ನಾವು. ಅಂತಲ್ಲಿ ಏನಾಗುತ್ತೆ ಅಂತಂದರೆ ಇಲಿಗಳು ಬಂದುಬಿಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತವೆ, ಎಲ್ಲ ಕೆಬ್ರಕೊಂಡು ಅದನ್ನು ಹರಿದು ಬಿಟ್ಟಿರುತ್ತೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಒಂದೇ ಕಡೆ ಅಕ್ಕಿ ಮೂಟೆ ಇದೆ. ಸೊ ಆ ಗೋಣಿ ಚೀಲದ ಮೂಟೆಯಲ್ಲಿ ಅಕ್ಕಿ ಇರೋದ್ರಿಂದ ಆ ಜಾಗದಲ್ಲಿ ಇದನ್ನು ಇಡ್ತಾ ಇದ್ದೀನಿ. ಇನ್ನೊಮ್ಮೆ ಯಾವತ್ತೂ ಬರಬಾರ್ದು ಆ ಜಾಗಕ್ಕೆ ಅಂಥೇಳಿ ಆ ಪ್ಲೇಸ್ನಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಮ್ಮಲ್ಲಿ ಗೋಣಿ ಚೀಲದ
ಅಕ್ಕಿ ಮೂಟೆ ಇದೆ ಆ ಜಾಗದಲ್ಲಿ ಇಟ್ಕೊಳೋದ್ರಿಂದ ಇಲಿಗಳಾಗಿರ್ಬೋದು ಜಿರಳೆಗಳಾಗಿರೋದು ಬರೋದಿಲ್ಲ. ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ